ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ರೆ ಎಲ್ಲರೂ, ಇವತ್ತೊಂದಷ್ಟು ಟಿಪ್ಸ್ನ ತೊಗೊಂಡು ಬಂದೀನಿ. ಅದು ಏನಪ್ಪ ಅಂತ ಹೇಳಿದರೆ, ಸೊ ಇವಾಗ ನೋಡಿ, ನಾವು ನಮ್ಮ ಮನೆಯಲ್ಲಿ ಮಿಕ್ಸಿ ಜಾರೆಲ್ಲ ಇರುತ್ತೆ. ಆ ಜಾರಿಗೆ ನಾವು ಒಂದು ಕವರ್, ಒಂದು ಬ್ಲ್ಯಾಕ್ ಕಲರ್ದೊಂದು ಪಟ್ಟಿ ಇರುತ್ತಲ್ವ, ರಬ್ಬರ್ ಬ್ಯಾಂಡ್ ಇರುತ್ತೆ. ಸೊ ಅದು ನಮಗೆ ಹಾಳಾಗಿಬಿಟ್ಟಿರುತ್ತೆ ಆ್ಯಂಡ್ ಲೂಸ್ ಆಗಿಬಿಟ್ಟಿರುತ್ತೆ ಅದು ಓಕೆನಾ. ಸೊ ಅದು ಲೂಸ್ ಆಗಿಬಿಟ್ರೆ ಅದು ಏನಾಗ್ಬಿಡುತ್ತಪ್ಪ ಅಂತ ಹೇಳಿದರೆ, ನಾವು ಮಿಕ್ಸಿ ಎಲ್ಲ ಮಾಡೋವಾಗ ಏನಾದರೂ ಕೊಬ್ಬರಿ ಎಲ್ಲ ಹಾಕಿದಾಗ ಅದು ಸೋರ್ತಾ ಇರುತ್ತೆ ಸೈಡಿಗೆಲ್ಲ, ಎಡ್ಜಸ್ಸಿಗೆಲ್ಲ. ಸೊ ಆ ಥರ ಆಗಬಾರ್ದಪ್ಪ ಅಂತ ಹೇಳಿದರೆ, ಸಿಂಪಲಾಗಿ ಮನೆಯಲ್ಲಿ ರಬ್ಬರ್ ಬ್ಯಾಂಡ್ಸ್ ಎಲ್ಲ ಇದ್ದೇ ಇರುತ್ತಲ್ವ. ಸೊ ಆ ರಬ್ಬರ್ ಬ್ಯಾಂಡ್ಸನ್ನು ಈ ಥರ ನಾವು ಹಾಕಿ ಮಿಕ್ಸಿ ಎಲ್ಲ ಮಾಡಿದರೆ ಒಂಚೂರು ಕೂಡ ಸೋರಲ್ಲ, ಏನು ಕೂಡ ಆಗಲ್ಲ ಓಕೆನಾ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇವಾಗ ನೋಡಿ, ನಾವು ತುಂಬ ಈರುಳ್ಳಿ ಎಲ್ಲ ಹೆರ್ಚ್ಬೇಕಾಗಿರುತ್ತೆ ಓಕೆನಾ. ಬಟ್ ನಮಗೆ ಈರುಳ್ಳಿ ಹೆರ್ಚೋಣ ಅಂತ ಅಂದರೆ ದೊಡ್ಡೊಂದು ಕಣ್ಣಲ್ಲೇ ನೀರು ಬರ್ತಾ ಇರುತ್ತೆ. ಯಾಕಪ್ಪ ಈರುಳ್ಳಿ ಹೆರ್ಚೋದು ಅಂತ ಅನಿಸ್ಬಿಟ್ಟಿರುತ್ತೆ. ಅದರಲ್ಲೂ ಈ ಥರ ಪಿಂಕಾಗಿ ಇರೋ ಅಂತೂ ಹಸಿ ಈರುಳ್ಳಿ ಅಂತೂ ತುಂಬಾ ಖಾರ ಇರ್ತವೆ ಓಕೆನಾ. ಸೊ ಇವಾಗ ನಾನು ಚಿಲ್ಡ್ ವಾಟರ್ ನೀರು ತೊಗೊಂಡಿದ್ದೀನಿ. ಫ್ರಿಜ್ಜಲ್ಲಿರೋ ನೀರನ್ನ ತೊಗೊಳ್ಳಿ. ಸೊ ಅಥವಾ ನಾರ್ಮಲ್ ಆದ್ರೂ ಆಗ್ಬೋದು ಓಕೆನಾ. ಫ್ರಿಜ್ ಇಲ್ಲ ಅಂತ ಹೇಳಿದರೆ ನಾರ್ಮಲ್ ವಾಟರ್ ಆದ್ರೂ ಆಗ್ಬೋದು. ಅದಾದಮೇಲೆ ಒಂದು 5 ನಿಮಿಷದಿಂದ ಒಂದು 10 ನಿಮಿಷದವರೆಗೂ ನೀವು ಎಷ್ಟು ಈರುಳ್ಳಿನ ಕಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಸಿಪ್ಪೆ ಸುಲಿದು ಹಾಕಿ ಇಟ್ಟು ಆಮೇಲೆ ನೀವು ಕಟ್ ಮಾಡ್ತಾ ಇದ್ದರೆ, ನೀವು ಎಷ್ಟು ಒಂದು ಚೀಲ ಕಟ್ ಮಾಡಿದ್ರೂ ಒಂಚೂರು ಕೂಡ ನಿಮಗೆ ಖಾರ ಆಗಲ್ಲ. ಒಂದು ಟೈಮ್ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಅದ್ರದ್ದು ಹಿಂದ್ಗಡೆ ಬಟನ್ಸ್ ಕಳೆದೋಗ್ಬಿಟ್ಟಿದೆ ಓಕೆನಾ. ಇವಾಗ ಸುಮಾರಷ್ಟು ಚಿಕ್ಕ ಮಕ್ಕಳಿಗೆಲ್ಲ ಇಯರಿಂಗ್ಸ್ ಹಾಕಿದಾಗ ಅವ್ರು ಏನು ಮಾಡಿಬಿಟ್ಟಿರ್ತಾರೆ ಅಂತ ಹೇಳಿದರೆ, ಕಳ್ಕೊಂಡು ಬಿಟ್ಟಿರ್ತಾರೆ. ಸೊ ಆ ಟೈಮಲ್ಲಿ ನಾವು ಏನು ಮಾಡಬೇಕಪ್ಪ. ಆ್ಯಂಡ್ ಇಯರ್ಗೂ ಕೂಡ ನಮ್ಮ ಹಿಂದ್ಗಡೆ ಭಾಗ, ಸೊ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಎಲ್ಲ ಹಾಕಿದಾಗ ಕೆಲವೊಬ್ಬರಿಗೆ ಅಲರ್ಜಿ ಎಲ್ಲ ಆಗ್ತಾ ಇರುತ್ತೆ, ಕಿವಿ ನೋವೆಲ್ಲ ಬರ್ತಾ ಇರುತ್ತೆ. ಈ ಸತಿ ಈ ಥರ ಬರಬಾರ್ದು ಅಂತ ಹೇಳಿದರೆ, ಸೊ ಇವಾಗ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಒಂದು ಬೆಳ್ಳುಳ್ಳಿನ ತೊಗೊಂಡು ಅದನ್ನು 2 ಭಾಗ ಮಾಡಿ ಈ ಥರ ಸಿಪ್ಪೆ ಸುಲಿದು, ನಮ್ಮದೇನು ಇಯರಿಂಗ್ಸ್ ಇರುತ್ತಲ್ವ ಫ್ರೆಂಡ್ಸ್, ಸೊ ಅದನ್ನು ನಾವು ಈ ಥರ ಬಟನ್ ಥರ ಯೂಸ್ ಮಾಡಿದ ನಮಗೆ ಯಾವುದೇ ಇನ್ಫೆಕ್ಷನ್ ಕೂಡ ಆಗಲ್ಲ ಕಿವಿಗೆ. ಆಮೇಲೆ ಬಟನ್ಸ್ ಕಳೆದಿದ್ರೂ ಟೆನ್ಷನ್ ಇಲ್ಲ, ಆರಾಮಾಗಿ ನಾವು ಇಯರಿಂಗ್ಸ್ನ ಯೂಸ್ ಮಾಡ್ಕೋಬೋದು ಓಕೆನಾ. ಈ ಟಿಪ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಒನ್ ಟೈಮ್ ಟ್ರೈ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ಲು. ಮಕ್ಕಳಿಗೆಲ್ಲ ಟ್ರೈ ಮಾಡಿ ನೋಡಿ, ಯಾವುದೇ ಕಿವಿ ನೋವೆಲ್ಲ ಅವ್ರಿಗೆ ಅಷ್ಟೊಂದು ಬರೋದೇ ಇಲ್ಲ ಓಕೆನಾ. ಸೊ ಇವಾಗ ನೋಡಿ, ನಾನಿಲ್ಲಿ ಮೇಣಬತ್ತಿನ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಮನೆಯಲ್ಲಿ ವೇಸ್ಟ್ ಆಗಿರೋ ಮೇಣಬತ್ತಿ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಸೊ ಇವಾಗ ನಾವು ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದಾಗ ಉದ್ದಿನ ಕಡ್ಡಿಗೆ ನಾವು ಚುಚ್ಚೋಕ್ಕೆ ಕೆಲವೊಬ್ಬರ ಮನೆಯಲ್ಲಿ ಏನೂ ಇರಲ್ಲ ಓಕೆನಾ. ಸೊ ಈ ಥರ ಸಿಂಪಲ್ಲಾಗಿ ನಾವು ಉದ್ದಿನ ಕಡ್ಡಿಗೆಲ್ಲ ಚುಚ್ಚೋದಕ್ಕೆ ಈ ಥರ ಮೇಣಬತ್ತಿ ಇದ್ದರೆ ಸಾಕು. ಮೇಣಬತ್ತಿಯಿಂದ ಸಹ ಈ ಥರ ನಾವು ಉದ್ದಿನ ಕಡ್ಡಿಗೆ ಚುಚ್ಚಿಬಿಟ್ರೆ ಆರಾಮಾಗಿ ಅದು ಫುಲ್ಲೆಲ್ಲ ಸುಡೋವರೆಗೂ ಏನೂ ಆಗಲ್ಲ, ಆರಾಮಾಗಿಯೇ ಸುಟ್ಟೋಗ್ಬಿಡುತ್ತೆ ಓಕೆನಾ. ಸೊ ಇವಾಗ ನೋಡಿ, ಉಪ್ಪೆಲ್ಲ ನೀರು ಬಿಟ್ಬಿಡ್ತಿರುತ್ತೆ ಓಕೆನಾ. ಇವಾಗ ಬಿಸಿಲಿಗೆಲ್ಲ ಉಪ್ಪೆಲ್ಲ ನೀರು ಬಿಡ್ತಾ ಇರುತ್ತಲ್ವ. ಸೊ ಈ ಥರ ನೀರೆಲ್ಲ ಬಿಡಬಾರ್ದು ಅಂತ ಹೇಳಿದರೆ, ಸೊ ಈ ಉಪ್ಪಿಗೆ ಒಂದು 4ರಿಂದ ಒಂದು 5 ಓಕೆನಾ ಲವಂಗನ ಹಾಕಿ ಇಡೋದ್ರಿಂದ ಉಪ್ಪು ತುಂಬಾ ಫ್ರೆಶ್ ಆಗಿರುತ್ತೆ ಆ್ಯಂಡ್ ತುಂಬಾ ಉದುರಾಗಿ ಇರುತ್ತೆ, ಒಂಚೂರು ಕೂಡ ನೀರು ಬಿಡಲ್ಲ ಓಕೆನಾ. ಸೊ ಇವಾಗ ಲಾಸ್ಟ್ ಟಿಪ್ಪು, ತುಂಬಾ ಯೂಸ್ಫುಲ್ ಆಗಿರೋ ಟಿಪ್ಪು ಓಕೆನಾ. ಇವಾಗ ನಾವು ಆಲ್ಮೋಸ್ಟ್ ಏನು ಮಾಡ್ತಾ ಇರ್ತೀವಿ, ಈರುಳ್ಳಿ ಸಿಪ್ಪೆಯಿಂದ ಏನು ಯೂಸಪ್ಪ ಅಂತ ಹೇಳಿ ಪದೇ ಪದೇ ಈರುಳ್ಳಿ ಸಿಪ್ಪೆನ ಚೆಲ್ತಾ ಇರ್ತೀವಿ. ಬಟ್ ಇದರಿಂದ ತುಂಬಾ ಯೂಸ್ಫುಲ್ ಇದೆ ಓಕೆನಾ. ಒಂದು ಸ್ವಲ್ಪ ನೀರು ತೊಗೊಳ್ಳಿ, ಈರುಳ್ಳಿ ಸಿಪ್ಪೆನ ತೊಗೊಳ್ಳಿ ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಚಹಾ ಪುಡಿನ ಹಾಕಿಬಿಡಿ ಓಕೆನಾ. ಹಾಕಿ ಚೆನ್ನಾಗಿ ಇದನ್ನು ನೀರನ್ನ ಕುದಿಸಿ. ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದರೆ, ಒಂಥರ ಡೆಕೋಷನ್ ರೆಡಿ ಮಾಡ್ಕೊಳ್ಳಿ ಓಕೆನಾ. ಸೊ ಅದರಿಂದ ಏನು ಯೂಸ್ ಅಂತ ಹೇಳಿದರೆ, ಇವಾಗ ನಮಗೆ ನೋಡಿ, ಚಿಕ್ಕ ಮಕ್ಕಳಿಗೆಲ್ಲ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲ ಎಲ್ಲ ಬರ್ತಾ ಇರುತ್ತೆ ಓಕೆನಾ. ಸೊ ಈ ಥರ ಬಿಳಿ ಕೂದಲ ಎಲ್ಲ ಬರಬಾರ್ದು ಅಂತ ಹೇಳಿದ್ದಂದರೆ, ನಾವು ಈರುಳ್ಳಿ ಆಮೇಲೆ ಚಾಪುಡಿ ಹಾಕಿ ಏನು ನಾವು ನೀರನ್ನ ಕುದಿಸಿರ್ತೀವಲ್ವ, ಸೊ ಆ ಕುದಿಸಿರೋ ನೀರನ್ನ ಸೋಸ್ಕೊಂಡ್ಬಿಡಿ. ಇವಾಗ ನೋಡಿ, ನಾನು ನೀರನ್ನ ಕುದಿಸ್ಕೊಂಡಿದ್ದೀನಿ, ಅದನ್ನು ಸೋಸ್ಕೊಂಡು ಒಂದು ಬಾಟಲ್ಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ, ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಇಟ್ಕೊಂಡ್ಬಿಡಿ ಓಕೆನಾ. ಹಾಕ್ಕೊಂಡು ಇಟ್ಕೊಂಡಾದಮೇಲೆ ಡೈಲಿ ನೀವು ಒಂದು ಸ್ವಲ್ಪ ಸ್ಪ್ರೇ ಮಾಡಿದರೆ ಸಾಕು, ಹೇರ್ಸಿಗೆ ಫುಲ್ಲೆಲ್ಲ ಕಪ್ಪಾಗಿ ಹೋಗ್ಬಿಡುತ್ತೆ ಆ್ಯಂಡ್ ಮುಂದೆ ನಮಗೆ ಬಿಳಿ ಕೂದಲ ಬರೋದನ್ನು ತಡೆಗಟ್ಟುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೆಂಗೆ ಅನಿಸಿತು ಟಿಪ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಹೋಗ್ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.